ಬೆಂಗಳೂರಿಂದ ನಮ್ಗೆ ಇವತ್ತು ರಿಟರ್ನ್ ಲೋಡ್ ಸಿಕ್ತು ಮತ್ತೆ ಪಾಗೋಡದ ಕಡಿಕೆ ಇವು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೆಂಗಿದ್ರು ಹೋಗ್ತೀವಿ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಇತ್ತು ಮೆಟೀರಿಯಲ್ಲು ದಾರ ಹಾಕೊಂಡೋಗು ಬಾ ಅಂದರು. ಅದಕ್ಕೆ ಹೋಗಿದ್ದೀನಿ ಕಾಮಾಕ್ಷಿ ಪಾಳ್ಯ ಹತ್ರ ಲೋಡಿಂಗ್ ಇದು ಕಣ್ಮುಚ್ಚಿ ಕಣ್ ತೆಗಿ ಅಷ್ಟೊತ್ತಿಗೆ ನಮ್ಮ ಗಾಡಿ ಲೋಡ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಐತೆ ತಂದು 50 ಬ್ಯಾಗ್ ಐತೆ ಅಂದರು. 25 kg ನಾವು ಇನ್ನೇನು ಮಾಡೋದು ಲೋಡ್ ಮಾಡ್ಕೊಂಡು ಈ ಥರ ಫೈನಲ್ ಆಗಿ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೀದಾ ಬಂದಿದೆ ನಾವು ಸುಮ್ನಹಳ್ಳಿ ಸಿಗ್ನಲ್ ಹತ್ರಕ್ಕೆ ಬಂದ್ವಿ. ತುಂಬ ದಿನ ಆಗಿತ್ತು ಸಿಗ್ನಲ್ ಹತ್ರ ಬಂದು. ಇನ್ನೇನು ಹೋಗ್ಬೇಕು, ಟ್ರಾಫಿಕ್ ಐತೆ ಸ್ವಲ್ಪ, ಪರವಾಗಿಲ್ಲ ಹೋಗ್ಬೋದು ಹೆಂಗೋ. ನಾವು ಅಲ್ಲಿಂದ ಬಂದಿದ್ದೆ ಗೊರಗುಂಟೆ ಪಾಳ್ಯ ಫ್ಲೇವರ್ ಹತ್ರಕ್ಕೆ. ಫ್ಲೇವರ್ ಹತ್ಕೊಂಡು ಹೋಗ್ತಾ ಇದೀವಿ. ನೋಡಿ ಹೋಗ್ಬೇಕಾದ್ರೆ ಏನು ಟ್ರಾಫಿಕ್ ಇಲ್ಲ ಅಷ್ಟೊಂದು, ಬರಬೇಕಾದ್ರೆ ಭಯಂಕರ ಟ್ರಾಫಿಕ್ ಇತ್ತು. ಅಲ್ಲಿಂದ ನಾವು ಬಂದಿದ್ದೆ ದವಸಪೇಟೆ ಹತ್ರ, ಸೀದಾ ಬಂದಿದ್ದೆ ದವಸಪೇಟೆಗೆ. ಇಲ್ಲಿಂದ 100 ಕಿಲೋಮೀಟರ್ ಐತೆ ಪಾಗೋಡ. ಪಾಗೋಡದಿಂದ ಒಂದು 20 ಕಿಲೋಮೀಟರ್ ಊರು ಹಳ್ಳಿ ಮಂಗಳವಾಡಕ್ಕೆ ಲೋಡ್ ಇರೋದು. ಇದು ಹೋಗ್ಬೇಕು ಅನ್ಲೋಡ್ ಮಾಡ್ಕೊಂತಾರೆ ಈಗ ಹೋಗಿದ ತಕ್ಷಣನೇ. ಅಲ್ಲಿಂದ ನಾವು ಬಂದಿದ್ದೆ ತುಂಬಾಡಿ ಟೋಲ್ ಹತ್ರ. ತುಂಬಾಡಿ ಟೋಲ್ ಇಲ್ಲ ಈಗ, ಕಿತ್ತಾಕ್ಬಿಟ್ಟವ್ರೆ. ಒಳ್ಳೆ ಕೆಲಸ ಮಾಡೋರು ಕಿತ್ತಾಕಿ. ಅಲ್ಲೆಲ್ಲ ಟೀ ಕುಡ್ಕೊಂಡು ಸೀದಾ ಬಂದಿದೆ ಮಡಗಶಿರ ಹತ್ರಕ್ಕೆ. ಮಡಗಶಿರ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಶಿಸ್ತಾಗಿ ಹೋಗ್ತಾ ಇದ್ವಿ ಮಂಗಳವಾಡದ ಕಡೆಗೆ. ಹೋಗಿ ಅನ್ಲೋಡ್ ಮಾಡ್ಕೊಬೇಕು ಈಗ. ಸೀದಾ ಬಂದಿದೆ ಮಂಗಳವಾಡದ ಹತ್ರ ಬಂದು ಅನ್ಲೋಡ್ ಮಾಡ್ಕೊಂಡು ಹೊಡ್ತಾ ಇದೀವಿ ನಮ್ಮ ಪಯಣ ನಮ್ಮ ಊರಿನ ಕಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿರೋ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.